ಬಿಜೆಪಿ ಆಡಳಿತ ರಾಜ್ಯಗಳ ಬುಲ್ಡೋಸರ್ ಕಾರ್ಯಾಚರಣೆಯನ್ನ ಹೋಲುವ ಕಾರ್ಯಾಚರಣೆಯೊಂದು ಕೇರಳದ ಕಲಮಸ್ಸೇರಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಡೆದಿದೆ. ಇಲ್ಲಿ ಕಾಂಗ್ರೆಸ್ ಆಡಳಿತವಿದೆ. ಜೈಗನ್ ಬೀಬಿ ಹಾಗೂ ಆಕೆಯ ಪತಿ ಸಾಬು ಮಂಟೋಲೋ ಕಲಮಸ್ಸೇರಿಯ ಖಾಲಿ ಜಾಗವೊಂದರಲ್ಲಿ ಗುಜರಿ ಸಾಮಾನುಗಳನ್ನು ಸಂಗ್ರಹಿಸಿಡಲು ಶೆಡ್ ಅನ್ನು ನಿರ್ಮಿಸಿಕೊಂಡಿದ್ರು. ನಿವೇಶನಕ್ಕೆ ಮಾಸಿಕ 30,000 ರೂಪಾಯಿ ಬಾಡಿಗೆಯನ್ನು ನೀಡಿ 5 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಈ ತಾತ್ಕಾಲಿಕ ಶೆಡ್ ಅನ್ನು ಅವರು ಹಾಕಿಕೊಂಡಿದ್ರು. ಈ ಶೆಡ್ನಿಂದ ಸುತ್ತಮುತ್ತಲಿನ ನಾಗರಿಕರಿಗೆ ತೊಂದರೆಯಾಗ್ತಾ ಇದೆ. ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಇದೆ ಎಂದು ಕಾರಣವನ್ನು ನೀಡಿ ಕಲಮಸ್ಸೇರಿ ಮಹಾನಗರ ಪಾಲಿಕೆ ಈ ದಂಪತಿಗೆ ನೋಟಿಸ್ ಜಾರಿಗೊಳಿಸಿತ್ತು. ಈ ನೋಟಿಸ್ ವಿರುದ್ಧ ನಿವೇಶನದ ಮೂಲಕ ಮೊಹಮ್ಮದ್ ಸೈಯದ್ ಕೆಎ ಕಾನೂನು ತಜ್ಞರಿಂದ ತಡೆಯಾಜ್ಞೆ ತರಲು ತೆರಳಿದ್ದ ಸಂದರ್ಭದಲ್ಲಿಯೇ ಏಕಾಏಕಿ ಬುಲ್ಡೋಸರ್ ಕಾರ್ಯಾಚರಣೆ ನಡೆದಿದೆ. ಜೈಗನ್ ಬೀಬಿ ಮತ್ತು ಸಾಬು ಮೆಂಟೋಲೋ ದಂಪತಿಯ ತಾತ್ಕಾಲಿಕ ಶೆಡ್ ಅನ್ನು ನೆಲಸಮಗೊಳಿಸಲಾಗಿದೆ. ಘಟನೆ ಕುರಿತು ಪ್ರತಿಕ್ರಿಯಿಸಿರುವ ಪ್ರೋಗ್ರೆಸಿವ್ ವರ್ಕರ್ಸ್ ಆರ್ಗನೈಸೇಷನ್ ಎಂಬ ಸರ್ಕಾರೇತರ ಸಂಸ್ಥೆಯ ಅಧ್ಯಕ್ಷ ಜಾರ್ಜ್ ಮ್ಯಾಥ್ಯೂ, ಉತ್ತರ ಪ್ರದೇಶ, ಹರಿಯಾಣ, ದಿಲ್ಲಿಯಲ್ಲಿ ಬಡವರ ಮನೆಗಳನ್ನು ನೆಲಸಮಗೊಳಿಸುವ ಬಿಜೆಪಿಗರಿಗೂ ಕಾಂಗ್ರೆಸ್ ಆಡಳಿತದ ಕಲಮಸ್ಸೇರಿ ಮಹಾನಗರ ಪಾಲಿಕೆ ಹಾಗೂ ಅದರ ಸ್ಥಳೀಯ ನಾಯಕರಿಗೂ ಯಾವ ವ್ಯತ್ಯಾಸವಿದೆ? ರಾಹುಲ್ ಗಾಂಧಿ ಶ್ರಮಿಕರ ಪರವಾಗಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮ ಹಾಗೂ ಮುಖ್ಯವಾಹಿನಿಗಳಲ್ಲಿ ಬಿಂಬಿಸಿಕೊಳ್ತಿದ್ದಾರೆ. ಆದರೆ ಕಾಂಗ್ರೆಸ್ ಆಡಳಿತವಿರುವ ಮಹಾನಗರ ಪಾಲಿಕೆಯೇ ಶ್ರಮಿಕರ ತಾತ್ಕಾಲಿಕ ಶೆಡ್ ಅನ್ನು ನೆಲಸಮಗೊಳಿಸಿದೆ ಎಂದು ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕಲಮಸ್ಸೇರಿ ಮಹಾನಗರ ಪಾಲಿಕೆಯ ಕಾರ್ಯದರ್ಶಿ ಅನಿಲ್ ಕುಮಾರ್ ಈ ಆರೋಪಗಳನ್ನು ಅಲ್ಲಗೆಳೆದಿದ್ದು ಮಹಾನಗರ ಪಾಲಿಕೆಯ ಕ್ರಮವನ್ನು ಸಮರ್ಥಿಸಿಕೊಂಡಿದ್ದಾರೆ. ತಾತ್ಕಾಲಿಕ ಶೆಡ್ಡಿನಲ್ಲಿ ಯಾವುದೇ ಜನವಸತಿ ಇರಲಿಲ್ಲ. ತಾತ್ಕಾಲಿಕ ಶೆಡ್ ಅನ್ನು ವಿದ್ಯುತ್ ತಂತಿಯಡಿ ನಿರ್ಮಿಸಲಾಗಿತ್ತು ಅಂತ ಹೇಳಿ ಅವರು ತಿಳಿಸಿದ್ದಾರೆ.